ಕ್ಲಾಸ್ ರೂಮಲ್ಲಿ ಓದೋದೇ ಹೆಚ್ಚು, ಅಂಥದ್ದಲ್ಲಿ ಬ್ರೇಕಲ್ಲಿ ಕ್ಯಾಂಟೀನಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾಳಲ್ಲ, ಅವಳಿಗೇನಾದ್ರೂ ಬಿಬಿಲಿಯೋಫಿಲಿಯಾ ಇದೆಯಾ? ಅಂದ್ರೆ ಈ ಓದೋ ಗೀಳು. ಅವಳಿಗೆ ಅದಲ್ಲ, ಆಕ್ಚುಲಿ ಶಿ ಈಸ್ ಸಫರಿಂಗ್ ಫ್ರಮ್ ಡ್ಯಾಡೋಫಿಲಿಯಾ. ಡ್ಯಾಡೋಫಿಲಿಯಾ ಹಂಗಂದ್ರೆ? ಬ್ರೋ, ಅವಳು ಫಾಲೋ ಮಾಡ್ತಿರೋದು ಕ್ಲಾಸ್ ರೂಮ್ ಟೈಮ್ ಟೇಬಲ್ ಅಲ್ಲ ಬ್ರೋ, ಮತ್ತೆ ಅವಳ ಅಪ್ಪನ ಟೈಮ್ ಟೇಬಲ್. Early morning, the brain's analytical capacity is immense. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ನೀನು ಎದ್ದ ತಕ್ಷಣ ನಿನ್ನ ನಿತ್ಯ ಕರ್ಮಗಳನ್ನ ಮುಗಿಸ್ಬಿಟ್ಟು 5:30 6:30 ಈ ಅವಧಿನ ನೀನು ಮ್ಯಾಥ್ಸ್ ಆ್ಯಂಡ್ ಅಕೌಂಟ್ಸ್ ಓದ್ಕೊಂಡ್ಬಿಡು. ಸರಿಯಪ್ಪ. ಇನ್ನು 6:30 7:30 ನೀನು ಕಾಲೇಜಿಗೆ ಸಿದ್ಧರಾಗಿ ಹೋಗೋ ಸಮಯ. 7:45 ಸರಿಯಾಗಿ ನೀನು ಸ್ಕೂಟರ್ ಹತ್ಬಿಡ್ತು ಅಂದ್ರೆ 1 hour ಟ್ರಾವೆಲ್. ಆ 1 ಗಂಟೆ ಪ್ರಯಾಣದ ಅವಧಿ ಇದೆಯಲ್ಲ, ಅದರಲ್ಲಿ ನೀನು ಈಗಾಗಲೇ ಓದ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿರ್ತೀಯಲ್ಲ, ಅದನ್ನ ಪೂರ್ತಿ ಕೇಳಿಸ್ಕೊಂಡ್ಬಿಡೋದು. ಅದಾದ್ಮೇಲೆ ಬರೋದೇ ನಿನಗೆ ಲಂಚ್ ಅವರ್ 12:30 to 1:30. 1 ಗಂಟೆ ಇದೆ ಇದು ಲಂಚ್ ಬ್ರೇಕು. ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ ಈ ಅವಧಿಯಲ್ಲಿ. 1 ಗಂಟೆ ಎಲ್ಲ ಊಟಕ್ಕೆ ವಿರಾಮ ಕೊಡಬಾರ್ದು. ಈ ಏಜಲ್ಲಿ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಲೇಬಾರ್ದು. ಬಿಡು, ಇದನ್ನ ಕಟ್ಕೊಂಡು ನಮ್ಗೇನಾಗಬೇಕು? 15 ಮಿನಿಟ್ಸ್ 15 ನಿಮಿಷದಲ್ಲಿ ಊಟ ಮುಗಿಸ್ಬಿಡು. 12:45 to 1:30 ಆ ಟೈಮಲ್ಲಿ ಬ್ರೈನ್ ಸ್ವಲ್ಪ ಡಲ್ ಆಗಿರುತ್ತೆ. ಪುಸ್ತಕಗಳನ್ನು ಓದು. ಪುಸ್ತಕ ಓದಿ ಬ್ರೈನ್ ರಿಯಾಕ್ಟಿವ್ ಮಾಡ್ಕೊ. ಆ ಸ್ಟಡಿ ಟೇಬಲ್ ಸ್ವಲ್ಪ ಪುಸ್ತಕ ಇಟ್ಟಿದ್ದೀನಿ, ಅದನ್ನೆಲ್ಲ ಕಾಲೇಜ್ ತೊಗೊಂಡೋಗು. ಆ ಅವಧಿಲಿ ಪುಸ್ತಕ ಓದು. ವೆರಿ ಇಂಟ್ರೆಸ್ಟಿಂಗ್. ಇನ್ನು 1:30 2:30 ಒಂದು ಸೆಷನ್ ಇರುತ್ತೆ. 3ಕ್ಕೆ ಹೇಗಿದ್ರು ನಾನು ಮನೆಗೆ ನೋಡ್ತೀನಿ. ಅದಕ್ಕೂ ಮುಂಚೆ 2:30 3 ಗಂಟೆ ಇದೆಯಲ್ಲ, ಆ ಅವಧಿನಲ್ಲಿ ನೀನು ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡು. ಆಮೇಲೆ 5 ಗಂಟೆಗೆ ಹೇಗಿದ್ರು ಮತ್ತೆ ರಿಫ್ರೆಶ್ ಆಗಿಬಿಟ್ಟು ಒಂದು ಓದಕ್ಕೆ ಕೂತ್ಕೊಂಡ್ಬಿಡು. ಅವತ್ತಿನ ಪಾಠನ ರಿವೈಸ್ ಮಾಡು. ಇನ್ನು 6ರಿಂದ 6:45 ಟಿವಿ ಬ್ರೇಕ್. ಫೈನಲಿ ಬೇಡ, ನಾದ 15 ಮಿನಿಟ್ಸ್ ಆಫ್ ಗ್ರೇಸ್ ಟೈಮ್. 7 ಗಂಟೆವರೆಗೂ ಟಿವಿ ನೋಡು ಮುಗಿಸ್ಬಿಟ್ಟು, ಅದಾದ್ಮೇಲೆ 15 ನಿಮಿಷದಲ್ಲಿ ಊಟ ಮುಗಿಸ್ಬಿಟ್ಟು then comes our very interesting part of the day, ನಮ್ಮ ಚರ್ಚೆ. ಇವತ್ತು ಕಾಲೇಜಲ್ಲಿ ಏನು ಹೇಳ್ಕೊಟ್ರು, ನಾಳೆ ಏನು ಹೇಳ್ಕೊಡೋರು ಇದ್ದಾರೆ, ಇದ್ರ ಕುರಿತಾಗಿ ನಾವು ಗಹನ ಮತ್ತೆ ಘನ ಚರ್ಚೆ ಮಾಡೋರಿದ್ದೇವೆ. ಆಫ್ಟರ್ ದ್ಯಾಟ್ 9:30 ಆನ್ ಡಾಟ್ ಮಲ್ಕೊಂಡ್ಬಿಡು. ನಿದ್ದೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ. ದೇವತಾ ಮನುಷ್ಯದ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಟ್ರೆ ನೆಕ್ಸ್ಟ್ ನಮ್ಮ ಶ್ಯಾಮ್ ಸುಂದರ್. ಅಪ್ಪನಿಗೆ ಮಗಳು ಬಿಟ್ರೆ ಬೇರೆ ಪ್ರಪಂಚ ಇಲ್ಲ, ಮಗಳಿಗೆ ಅವ್ರ ಅಪ್ಪನ್ ಬಿಟ್ರೆ ಬೇರೆ ಏನು ಕಾಣಿಸಲ್ಲ. ಇದು ಬಿಟ್ಟು ಬೇರೆ ಜಗತ್ತಿದೆ ಅಂತ ಜನನಿಗೆ ನಾನ್ ತೋರಿಸ್ತೀನಿ. ಇವತ್ತು ಕ್ಲಾಸ್ ಇಲ್ವಂತೆ. ಮೂವಿ, ಪಾರ್ಕು, ಹೋಟೆಲು, ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು ಎಲ್ರು ಹೋಗ್ಬೋದು. ಇನ್ನು 15 ನಿಮಿಷದಲ್ಲಿ ಬಿಡ್ತೀನಿ. ಬಂದೆ. ಹೇಳಿ, ಹೊರಗಡೆ ಹೋಗ್ತಿದ್ರಾ? ಅಮ್ಮ, ಈ ಮಿಕ್ಸಿನ ಸ್ವಲ್ಪ ರೆಡಿ ಮಾಡಿಸ್ಕೊಂಡು ತಗೊಂಡ್ಬಂದ್ಬಿಡಿ. ಅಮ್ಮ, ಇವಾಗ ಕ್ಲೈಂಟ್ ಮೀಟಿಂಗ್ ಇದೆ, ಲೇಟ್ ಆಗ್ಬಿಡ್ತೀವಿ ಕಣಕ. ರೀ, ಅರ್ಧಂಬರ್ಧ ಅಡ್ಗೆ ಆಗಿದೆ. ಸಾಂಬಾರ್ಗೆಲ್ಲ ನಾನು ಹುರಿದಿಟ್ಟಿದ್ದೀನಿ. ಅಷ್ಟರಲ್ಲಿ ಇದ್ಬೇರೆ ಕೈ ಕೊಡ್ತು. ಅಯ್ಯೋ, ನೀನ್ ನೀರಿಗೆ ಒಗ್ಗರಣೆ ಹಾಕಿದ್ರು ಅಡುಗೆ ಚೆನ್ನಾಗಾಗ್ಬಿಡುತ್ತೆ. ಬೇಡ ಕಣ. ಹೋಗ್ತಾ ಮಂಜು ಎಲೆಕ್ಟ್ರಾನಿಕ್ ಶಾಪ್ ಇದೆ, ಅಲ್ಲಿ ಕೊಟ್ಬಿಟ್ಟು ಹೋಗಿ ನಾನು ಹೋಗಿ ಇಸ್ಕೊಂಡು ಬರ್ತೀನಿ. 2 ನಿಮಿಷದ ಕೆಲಸ ರೀ. ಅಲ್ಲಮ್ಮ, ನನ್ನ ಕೈಲ ಆಗೋದಿನಲ್ಲ, ನಾನು ಯಾವತ್ತೂ ಮಾಡ್ಕೊಟ್ಟಿದ್ದೀನಲ್ವಾ. ಕ್ಲೈಂಟ್ ಕಣೆ, ತಡ ಆಗೋಗ್ಬಿಟ್ಟಿದೆ. ಸಾಂಬಾರಿಲ್ಲ ಅಂತಂದ್ರೆ ಪಲ್ಯ ತಿನ್ಬಿಡ್ಬೋದು, ಅದೇ ಕ್ಲೈಂಟ್ ಇಲ್ಲ ಅಂತಂದ್ರೆ ಅನ್ನನೇ ಇರಲ್ವಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ. ಜನನಿ ಕ್ಲಾಸ್ ಅವರ್ನಲ್ಲಿ ಫೋನ್ ಮಾಡ್ತೀಯಲ್ಲ, ಹೇಳು ಮಗಳೇ. ಇವತ್ತು ಕ್ಲಾಸಸ್ ಕ್ಯಾನ್ಸಲ್ ಆಯ್ತು, ಅಕೌಂಟ್ಸ್ ಎಕನಾಮಿಕ್ಸ್. ಅಯ್ಯೋ, ಇದೇನಮ್ಮ ಇವತ್ತು ಫಸ್ಟ್ ಡೇ, ಕ್ಲಾಸೇ ಕ್ಯಾನ್ಸಲ್ ಮಾಡ್ಬಿಟ್ರಾ? ಈ ಕಾಲೇಜ್ನವ್ರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿನೇ ಇಲ್ಲ. ಸರಿ, ನೀನು ಯಾವಾಗಲೂ ನಿಂತಿರ್ತೀಯಲ್ಲಮ್ಮ, ಅಲ್ಲೇ ನಿಂತ್ಕೋ. ಒಂದು ಅರ್ಧ ಗಂಟೆ ಬಂದ್ಬಿಡ್ತೀನಿ. ಸರಿ ಅಪ್ಪ. ಆಮೇಲೆ ಸಮಯ ವೇಸ್ಟ್ ಮಾಡ್ಬಿಡಮ್ಮ, ಓದ್ಕೋತಾ ಇರೋ ಟೆಸ್ಟ್ಗೆ. ಬೇಗ ಬಂದ್ಬಿಡ್ತೀನಿ. ಸರಿ, ಬಾಯ್. ಹಾಂ. ಏನಂತ? ಅದು ಕ್ಲಾಸ್ ಕ್ಯಾನ್ಸಲ್ ಆಯ್ತಂತೆ.
ನಾನು ಹೋಗಿ ಕರ್ಕೊಂಡ್ಬಿಡ್ತೀನಿ. ಇಷ್ಟೊತ್ತವರೆಗೂ ರಾಯರೇನೋ ಹೇಳ್ತಾ ಇದ್ರಿ, ಅರ್ಥ ಆಯ್ತು ಬಿಡಿ. ಸಾಂಬಾರ್ಗಿಂತ ಕ್ಲೈಂಟ್ ಮುಖ್ಯ, ಎಲ್ಲದಕ್ಕಿಂತ ಜನನಿ ಮತ್ತೆ ಅವಳು ಓದೇ ಮುಖ್ಯ ಅಂತ. ಹೊರಡಿ. ಅದು ಹಾಗಲ್ಲಮ್ಮ, ಅದು ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿತು ನಡೆವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಇದಕ್ಕೇನ್ ಕಡಿಮೆ ಇಲ್ಲ. ನಿಮ್ ಮುದ್ದಿನ ಮಗಳು ಕಾಯ್ತಿರ್ತಾಳೆ, ನೀವು ಹೊರಡಿ. ಮತ್ತೆ